ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 10ನೇ ತರಗತಿಯ 4ನೇ ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಕಾರ್ಬನ್ನಿನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವುದು ಅಂತ ಕೇಳಿದರೆ, ಯಾವುದು ಸರಿಯಾದ ವಿನ್ಯಾಸ? ಕಾರ್ಬನ್ ಆಟೋಮಿಕ್ ನಂಬರ್ ಎಷ್ಟು? 6. ಸೊ 1s2 2s2 2p2 ಏನಿದೆಯಲ್ಲ ಇದು ಸರಿಯಾದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಧಾತು ಅಂತ ಕರೆಯೋದಕ್ಕೆ ಕಾರಣ ಏನು ಅಂದ್ರೆ, ಕಾರ್ಬನ್ ನಾವು ಟೆಟ್ರಾವ್ಯಾಲೆಂಟ್ ಅಂದ್ರೆ ಇದು ಅದರ ಪ್ರಾಪರ್ಟಿಯಲ್ಲಿ ಇಟ್ ಹ್ಯಾಸ್ ಅ ಟೆಟ್ರಾವ್ಯಾಲೆನ್ಸಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ ಜೋಡಿ ಆಗದ 4 ಎಲೆಕ್ಟ್ರಾನ್ಗಳು ಇರುವುದರಿಂದ, ಕಾರ್ಬನ್ ನಲ್ಲಿ ಒಟ್ಟು 6 ಪ್ರೋಟಾನ್ಗಳು ನ್ಯೂಕ್ಲಿಯಸ್ ನಲ್ಲಿ ಇರೋದ್ರಿಂದ, ಕಾರ್ಬನ್ ನಲ್ಲಿ 6 ಪ್ರೋಟಾನ್ಗಳು ಮತ್ತು 6 ನ್ಯೂಟ್ರಾನ್ಗಳು ಇರೋದ್ರಿಂದ ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ ಜೋಡಿಯಾಗದ 6 ಎಲೆಕ್ಟ್ರಾನ್ಗಳು ಇರೋದ್ರಿಂದ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು ನೋಡಿ, ಕಾರ್ಬನ್ ಆಟೋಮಿಕ್ ನಂಬರ್ ಎಷ್ಟು? 6. ಆದ್ರೆ ಇಲ್ಲಿ ಏನಿದೆ, ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ ಜೋಡಿ ಆಗದೆ ಇರುವಂತ 6 ಎಲೆಕ್ಟ್ರಾನ್ ಇರೋದ್ರಿಂದ. ಅತ್ಯಂತ ಹೊರಕವಚ ಅಂತ ಹೇಳಿದಾಗ ಏನ್ ಬರುತ್ತೆ? ಇದು ಬೀಜ ಕೇಂದ್ರ. ಓಕೆ, ಇದು ಬೀಜ ಕೇಂದ್ರ. ಇಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಇನ್ ಮಿಕ್ಕಿದ ಎಲೆಕ್ಟ್ರಾನ್ಸ್ ಇಲ್ಲಿ 8 ಎಲೆಕ್ಟ್ರಾನ್ಸ್ ಮಾತ್ರ ಅವಕಾಶ ಇರುತ್ತೆ. ಸೊ 6 ಇರುತ್ತೆ. 2+ ಅನ್ನೋ ಇಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಸ್ ಗೆ ಅವಕಾಶ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು ಆಟೋಮಿಕ್ ನಂಬರ್ ಕಾರ್ಬನ್ ಏನಿರುತ್ತೆ, ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 4 ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿ, ಹೊರ ಕವಚದಲ್ಲಿ 6 ಅಂತ ಇದೆ. ದಿಸ್ ಇಸ್ ರಾಂಗ್, ಹೌದಲ್ವಾ? ಇನ್ನು ಕಾರ್ಬನ್ ನಲ್ಲಿ 6 ಪ್ರೋಟಾನ್ 6 ನ್ಯೂಟ್ರಾನ್, ಇದು ಕೂಡ ಅಲ್ಲ. ಸರಿಯಾದಂತ ಉತ್ತರ ಏನು ಅಂತ ಹೇಳಿದ್ರೆ ನೋಡಿ, ಕಾರ್ಬನ್ ನ ಹೊರ ಕವಚದಲ್ಲಿ ಎಷ್ಟಿದೆ? 1 2 3 4 ಜೋಡಿ ಆಗದೆ ಇರುವಂತ 4 ಎಲೆಕ್ಟ್ರಾನ್ಗಳು ಇರೋದ್ರಿಂದ ಅಂತ ಇದೆಯಲ್ಲ, ಈ ಒಂದು ಹೇಳಿಕೆ ಏನಿದೆ ಇದು ಈ ಕಾರಣ ಸರಿಯಾಗಿದೆ. 2 ಕಾರ್ಬನ್ ಪರಮಾಣುಗಳ ನಡುವೆ ಇರುವಂತಹ ಪ್ರಬಲ ಬಂಧ ಅಂತ ಅಂದ್ರೆ ಏನು ನೋಡಿ. ಇವಾಗ ಕಾರ್ಬನ್ ಟು ಕಾರ್ಬನ್ ಏನಿದೆಯಲ್ಲ, ಅವು ಅದರ ನಡುವೆ ಇರುವಂತಹ ಪ್ರಬಲವಾದ ಬಂಧ ಯಾವುದು ಅಂತ ಕೇಳಿದರೆ, ಹೈಡ್ರೋಜನ್ ಬಂಧ, ಅಯಾನಿಕ್ ಬಂಧ, ಸಹವೇಲೆನ್ಸಿ ಬಂಧ, ಲೌಕಿಕ ಬಂಧ. ಆನ್ಸರ್ ಈಸ್ ಕೋವಾಲೆಂಟ್ ಬಾಂಡ್ ಅಂತ ಹೇಳ್ತೀವಿ, ಅಂದ್ರೆ ಸಹವೇಲೆನ್ಸಿ ಬಂಧ. 2 ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕು ಅಂತ ಅಂದ್ರೆ, ಟ್ರಿಪಲ್ ಬಾಂಡಿಂಗ್ ಆಗ್ಬೇಕು ಅಂತ ಅಂದ್ರೆ ಬೇಕಾಗುವಂತಹ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂದ್ರೆ ಎಷ್ಟು ನೋಡಿ. 2 ಪರಮಾಣು ಇದೆ, 2 ಆಟಮ್ ಇದೆ, ಇದು ಒಂದು ಕಾರ್ಬನ್ ಆಟಮ್, ಇದು ಒಂದು ಕಾರ್ಬನ್ ಆಟಮ್ ಅಂತ ಅನ್ಕೊಳ್ಳಿ. ನಡುವೆ ತ್ರಿಬಂಧ ಉಂಟಾಗಬೇಕು ಅಂತ ಅಂದ್ರೆ ಬೇಕಾಗುವಂತಹ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನೋಡಿ. ಒಂದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ 3 ಅಂತ ಹೇಳಿದರೆ, ಟ್ರಿಪಲ್ ಬಾಂಡ್ ಅಂತ ಹೇಳಿದ್ರೆ ಒಂದು ಬಾಂಡ್ ಏನಿರುತ್ತೆ ಇಟ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್. ಓಕೆ, ಈಗ ಡಬಲ್ ಬಾಂಡ್ ಅಂದ್ರೆ ಅದ್ರೊಳಗಡೆ ಎಷ್ಟು ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಇಲ್ಲಿ 2, ಇಲ್ಲಿ 2. ಹಾಗಾದ್ರೆ ಇಲ್ಲೆಷ್ಟು? 6. ವೆರಿ ಗುಡ್. ಮುಂದಕ್ಕೆ ಹೋಗೋಣ. 5ನೇ ಪ್ರಶ್ನೆ, ಮೀಥೇನ್ ನ ಅಣುಸೂತ್ರ ಏನು? ಮೀಥೇನ್ ಅಂತ ಕೂಡ್ಲೇನೆ CH4 ಎಷ್ಟು? CH4 ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ CH4 ಏನಿದೆಯಲ್ಲ ಇದು ಮೀಥೇನ್ ನ ಅಣುಸೂತ್ರ. ಕಾರ್ಬನ್ ಇತರೆ ಪರಮಾಣುಗಳ ಜೊತೆ ಬಂಧವನ್ನ ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನ ಉಂಟು ಮಾಡುವಂತಹ ಕಾರ್ಬನ್ ನ ಗುಣಕ್ಕೆ ಏನಂತ ಕರೀತಾರೆ? ಕಾರ್ಬನ್ ಇತರೆ ಪರಮಾಣುಗಳ ಜೊತೆ ಬಂಧವನ್ನ ಏರ್ಪಡಿಸಿಕೊಂಡು ಬೃಹತ್ ಲಾರ್ಜ್ ನಂಬರ್ ಆಫ್ ಅಣುಗಳು ಏನಿರುತ್ತೆ ಅದನ್ನ ಉಂಟು ಮಾಡುತ್ತೆ. ಸೊ ಹಾಗಾದ್ರೆ ಆ ಒಂದು ಪ್ರಾಪರ್ಟಿಯನ್ನ ಏನಂತ ಕರಿತೀವಿ? ದಟ್ ಇಸ್ ಕೆಟನೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ದಟ್ ಇಸ್ ಕೆಟನೀಕರಣ. ಓಕೆ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಏನು? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಏನು? 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು, 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರಬೇಕು, 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಇರಬೇಕು, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು ನೋಡಿ, 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು. ಅದನ್ನ ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಹೇಳ್ತೀವಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಓಕೆ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಹೇಳಿದ್ರೆ ಏಕಬಂಧ ಇರಬೇಕು. ಓಕೆ, ಅದನ್ನ ಏಕಬಂಧ ಇರುವಂತವನ್ನ ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಹೇಳ್ತೀವಿ. ಇನ್ನು 8ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ಕೇಳಿದರೆ, ಪರ್ಯಾಪ್ತ ಸಂಯುಕ್ತಗಳು, ಅಪರ್ಯಾಪ್ತ ಸಂಯುಕ್ತಗಳು, ಮೇಲಿನ 2 ಸರಿ, ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು ನೋಡಿ. ಇವಾಗ 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಅಂದ್ರೆ ಯಾವುದು ಏಕಬಂಧವನ್ನ ಒಳಗೊಂಡಿರುತ್ತೆ ನೋಡಿ, ಯಾವುದು ಏಕಬಂಧವನ್ನ ಒಳಗೊಂಡಿರುತ್ತೆ ಅಂತಹ ಒಂದು ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಅಂತಹ ಒಂದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಏನಿರ್ತವೆ ಅವುಗಳು ಹೆಚ್ಚು ಕ್ರಿಯಾಶೀಲತೆಯನ್ನ ಒಳಗೊಂಡಿರೋದಿಲ್ಲ. ಹಾಗಾದ್ರೆ
ಯಾವ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ? ದಟ್ ಇಸ್ ಅಪರ್ಯಾಪ್ತ ಸಂಯುಕ್ತಗಳು. ಅವು ಡಬಲ್ ಬಾಂಡ್ ಅನ್ನ ಒಳಗೊಂಡಿರ್ತವೆ, ಟ್ರಿಬಲ್ ಬಾಂಡ್ ಅನ್ನು ಕೂಡ ಒಳಗೊಂಡಿರ್ತವೆ, ಅಪರ್ಯಾಪ್ತ ಸಂಯುಕ್ತಗಳು. ಆಲ್ಕೀನ್ ಗಳಲ್ಲಿ ಕಂಡು ಬರುವಂತಹ ಬಂಧದ ಪ್ರಕಾರ ಯಾವುದು? ಆಲ್ಕೀನ್ ನೋಡಿ, ಆಲ್ಕೇನ್ ಅಂತ ಅಂದ್ರೆ ಏನು? ಸಿಂಗಲ್ ಬಾಂಡ್. ಆಲ್ಕೀನ್ ಅಂದ್ರೆ ಏನು? ಡಬಲ್ ಬಾಂಡ್. ಸೊ ದ್ವಿಬಂಧ. ಯಾವುದು? ದ್ವಿಬಂಧ. ಓಕೆ, ನೆಕ್ಸ್ಟ್, ಆಲ್ಕೇನುಗಳ ಸಾಮಾನ್ಯ ಸೂತ್ರ ಯಾವುದು? ಆಲ್ಕೇನು ಅಂತ ಹೇಳಿದ್ರೆ ದಟ್ ಇಸ್ ಸಿಂಗಲ್ ಬಾಂಡ್. ಆಲ್ಕೇನ್ ಇದರ ಒಂದು ಸಾಮಾನ್ಯ ಸೂತ್ರ ಅಂದ್ರೆ ಏನು? ಜನರಲ್ ಫಾರ್ಮುಲಾ ಯಾವುದು ಅಂತ ಕೇಳಿದರೆ ದಟ್ ಇಸ್ CnH2n+2. CnH2n+2 ಏನಿದೆಯಲ್ಲ ಇದು ಆಲ್ಕೇನ್ದು. ಆಲ್ಕೈನ್ದು ಇದು CnH2n-2 ಇದು ಆಲ್ಕೈನ್ದು. ಓಕೆ, CnH2n ಏನಿದೆಯಲ್ಲ ದಿಸ್ ಇಸ್ ಆಲ್ಕೀನ್ಸ್. ಓಕೆ, ಈಗ ಸರಿಯಾದಂತ ಉತ್ತರ ಯಾವುದು? CnH2n+2. ಓಕೆ, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅಂತ ಅಂದ್ರೆ ಯಾವುದು? ಅಂದ್ರೆ ಏನು? ಸರಳ ಹೈಡ್ರೋಕಾರ್ಬನ್, ಸಿಂಪಲ್ ಹೈಡ್ರೋಕಾರ್ಬನ್ ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಿ? ಮೀಥೇನ್ ಏನಿದೆಯಲ್ಲ ಇದನ್ನ ಸರಳ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. CH4 ಅಂತ ಏನ್ ಇಂಡಿಕೇಟ್ ಮಾಡಿದ್ವಲ್ಲ, ಮೀಥೇನ್, ಇದು ಸರಳ ಹೈಡ್ರೋಕಾರ್ಬನ್. ಓಕೆ, ಇನ್ನು 12ನೇ ಪ್ರಶ್ನೆ, ಅತ್ಯಂತ ಸರಳ ರಚನಾ ಸಮಾಂಗಿ ಅಂತ ಅಂದ್ರೆ ಏನು? ಅತ್ಯಂತ ಸರಳ ರಚನಾ ಸಮಾಂಗಿ ಅಂತ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಓಕೆ, ಸರಿಯಾದಂತ ಉತ್ತರ ದಟ್ ಇಸ್ ಬ್ಯೂಟೇನ್. ಬ್ಯೂಟೇನ್ ಏನಿದೆಯಲ್ಲ ದಿಸ್ ಇಸ್ ಸರಳ ರಚನಾ ಸಮಾಂಗಿ ಅಂತ ಹೇಳ್ತೀವಿ. ಸೈಕ್ಲೋಹೆಕ್ಸೇನ್ ನ ಅಣುಸೂತ್ರ ಯಾವುದು? ಸೈಕ್ಲೋಹೆಕ್ಸೇನ್ ಏನಿದೆಯಲ್ಲಪ್ಪ ಇದ್ರದ್ದು ಅಣುಸೂತ್ರ ಯಾವುದು? ಸೈಕ್ಲೋಹೆಕ್ಸೇನ್ ಇದರ ಒಂದು ಅಣುಸೂತ್ರ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಏನು ಇದರ ಒಂದು ಅಣುಸೂತ್ರ? ಸೈಕ್ಲೋಹೆಕ್ಸೇನ್, ಹೆಕ್ಸಾ ಅಂದ್ರೆ ಏನು? 6. ಓಕೆ, ಹೆಕ್ಸೇನ್ ಅಂತ ಅಂದ್ರೆ ಅದು 6. ಸೊ ಹಾಗಾದ್ರೆ ಸರಿಯಾದಂತ ಉತ್ತರ ಏನು? C6H12 ಏನಿದೆಯಲ್ಲ, ಕಾರ್ಬನ್ 6 ಇರುತ್ತೆ, ಇಲ್ಲೇನಿದೆಯಲ್ಲ ಇವೆಲ್ಲ ಹೆಚ್ಚು. ಓಕೆ, ಸೊ C6H12 ಅನ್ನುವಂಥದ್ದು ಏನಿದೆಯಲ್ಲ ಇದು ಅದರ ಸರಿಯಾದಂತ ಉತ್ತರ. C6H12 ಇಸ್ ದ ಸೈಕ್ಲೋಹೆಕ್ಸೇನ್ ಅಣುಸೂತ್ರ. ಓಕೆ, 14ನೇ ಪ್ರಶ್ನೆ, ಬೆನ್ಝೀನ್ ನ ಅಣುಸೂತ್ರ ಏನು? ಬೆನ್ಝೀನ್ C6H6. ಓಕೆ, C6H6 ಬೆನ್ಝೀನು, ಸೈಕ್ಲೋಹೆಕ್ಸೇನು C6H12. ಓಕೆ, ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಎರಡು ಕ್ರಮಾನುಗತ ಕಾರ್ಬನ್ ಸಂಯುಕ್ತಗಳ ನಡುವೆ ಅಂದ್ರೆ ಎರಡು ಕ್ರಮಾನುಗತ ಕಾರ್ಬನ್ ಸಂಯುಕ್ತಗಳ ನಡುವೆ CH2 ವ್ಯತ್ಯಾಸ ಇದ್ರೆ ಅಂತಹ ಸಂಯುಕ್ತಗಳನ್ನ ಏನಂತ ಕರೀತಾರೆ? ಅಂತಹ ಸಂಯುಕ್ತಗಳನ್ನ ಅನುರೂಪ ಶ್ರೇಣಿ ಅಂತ ಕರೀತಾರೆ. ಅಂದ್ರೆ ಎರಡು ಕ್ರಮಾನುಗತ ಕಾರ್ಬನ್ ಸಂಯುಕ್ತಗಳ ನಡುವೆ CH2 ವ್ಯತ್ಯಾಸ ಇದ್ರೆ ಅಂದ್ರೆ CH2ನೇ ಇವಾಗ ಎರಡು ಕಾರ್ಬನ್ ಸಂಯುಕ್ತಗಳಿದಾವೆ, ಕ್ರಮವಾಗಿ ಅವುಗಳ ವ್ಯತ್ಯಾಸ CH2 ಅಂತಾನೆ ಇದ್ರೆ ಅದನ್ನ ಅನುರೂಪ ಶ್ರೇಣಿ ಅಂತ, ಮೀನ್ಸ್ ಅದನ್ನ ಹೋಮೋಲೋಗಸ್ ಸೀರೀಸ್ ಅಂತ ಕರೀತಾರೆ. ಓಕೆ, 16ನೇ ಪ್ರಶ್ನೆ, ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವಂತಹ ಕ್ರಿಯಾ ಗುಂಪಿನ ಅಣುಸೂತ್ರ ಯಾವುದು? ಆಲ್ಕೋಹಾಲ್ ಅಂದ್ರೆ ಫಂಕ್ಷನಲ್ ಗ್ರೂಪ್ ಆಫ್ ದಿಸ್ ಆಲ್ಕೋಹಾಲ್. ವೇಟ್, ಎಸ್, ಆಲ್ಕೋಹಾಲ್ದು ಏನು ಅದ್ರದ್ದು ಅಣುಸೂತ್ರ? ಆಲ್ಕೋಹಾಲ್ದು ಅಣುಸೂತ್ರ ಯಾವುದು? ದಟ್ ಈಸ್ OH. ಓಕೆ, ಕಾರ್ಬಾಕ್ಸಿಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವಂತಹ ಕ್ರಿಯಾ ಗುಂಪಿನ ಅಣುಸೂತ್ರ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಿರುತ್ತೆ ಅದರ ಒಂದು ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ COOH. ಓಕೆ, ಇನ್ನು ಕ್ಲೋರೋಬ್ರೋಮೋ ಇದು ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯವಾಗಿದೆ? ನೋಡಿ ಯಾವುದರ ಒಂದು ಪ್ರಿಫಿಕ್ಸ್ ಆಗಿದೆ ಅಂತ. ಕ್ಲೋರೋಬ್ರೋಮೋ ಏನಿದೆಯಲ್ಲ ಇದು ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯ? ಪೂರ್ವ ಮೀನ್ಸ್ ಮುಂಚೆ ಅಂದ್ರೆ ಇನ್ನು ಪ್ರಿಫಿಕ್ಸ್. ಓಕೆ, ಸೊ ಹಾಗಾದ್ರೆ ಕ್ಲೋರೋಬ್ರೋಮೋ ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯ ಅಂತ ಕೇಳಿದರೆ ಯಾವುದರ ಪ್ರಿಫಿಕ್ಸ್ ಈ ಕ್ಲೋರೋ ಬ್ರೋಮೋ ಅನ್ನುವಂಥದ್ದು ಅಂತ ಹೇಳಿದ್ರೆ ದಟ್ ಈಸ್ ಹ್ಯಾಲೋ ಆಲ್ಕೇನ್ಸ್. ಓಕೆ,
ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಹ್ಯಾಲೋ ಆಲ್ಕೇನ್ಸ್ ಅಂದ್ರೆ ಇವುಗಳ ಪ್ರಿಫಿಕ್ಸ್ ಕ್ಲೋರೋಬ್ರೋಮೋ ಅಂತಾನೆ ಸ್ಟಾರ್ಟ್ ಆಗುತ್ತೆ. ಓಕೆ, 19ನೇ ಪ್ರಶ್ನೆ ನೋಡಿ. ಇವಾಗ CH3 CH2 COH ನ ಹೆಸರು ಕೇಳಿದ್ದಾರೆ. ಪ್ರೊಪೆನಾಯಿಕ್ ಆಮ್ಲ, ಪ್ರೊಪೆನಾಲ್, ಇಥೆನಾಯಿಕ್ ಆಮ್ಲ, ಇಥೆನಾಲ್. ಇಲ್ಲಿ ಸೊ ಇದನ್ನ ನೋಡಿದ ಕೂಡಲೇ ಇದು ಆಮ್ಲ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇವೆರಡು ಕೂಡ ಅಲ್ಲ. ಹಾಗಾದ್ರೆ ಇದು ಪ್ರೊಪೆನಾಯಿಕ್ ಆಮ್ಲನ ಇಥೆನಾಯಿಕ್ ಆಮ್ಲನ? ಸಿ 2 ಇದೆ, ಹೌದಲ್ವಾ? ಹಾಗಾದ್ರೆ ಇದು ಪ್ರೋಪಿನ ಇಥಿನ? ನೋಡಿ C2H5 ಇದೆ. ಓಕೆ, C2H5. ಸೊ ಸರಿಯಾದಂತ ಉತ್ತರ ಏನು? ಪ್ರೊಪೆನಾಯಿಕ್ ಆಮ್ಲ ಏನಿದೆಯಲ್ಲ ಇದು ಅದಕ್ಕೆ ಸರಿಯಾದಂತ ಉತ್ತರ. ಪ್ರೊಪೆನಾಯಿಕ್ ಆಮ್ಲ CH3 CH2 COOH ಅನ್ನುವಂಥದ್ದು ಪ್ರೊಪೆನಾಯಿಕ್ ಆಮ್ಲದ ಹೆಸರು. ಓಕೆ, ಪ್ರೊಪೆನಾಯಿಕ್ ಆಮ್ಲದ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಬಂದು CH3 CH2 COOH. ಓಕೆ, ಇವುಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನ ನೀಡ್ತವೆ. ಅಂದ್ರೆ ಪ್ಯೂರ್ ಕ್ಲಿಯರ್ ಜ್ವಾಲೆಯನ್ನ ಕೊಡ್ತವೆ. ಯಾವುವು? ಪರ್ಯಾಪ್ತ ಸಂಯುಕ್ತಗಳು, ಅಪರ್ಯಾಪ್ತ ಸಂಯುಕ್ತಗಳು, ಮೇಲಿನ 2 ಯಾವುದೂ ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಪರ್ಯಾಪ್ತ ಸಂಯುಕ್ತಗಳು ಅಂದ್ರೇನು? ಯಾವೆಲ್ಲ ಸಿಂಗಲ್ ಬಾಂಡ್ ಅಂದ್ರೆ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಇರ್ತವೆ ಅವೆಲ್ಲವೂ ಕೂಡ ಸ್ವಚ್ಛವಾದ ಜ್ವಾಲೆಯನ್ನ ಕೊಡ್ತವೆ. ಓಕೆ, ಆಲ್ಕೋಹಾಲ್ಗಳನ್ನ ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸೋದಕ್ಕೆ ಯಾವ ಒಂದು ವಿಧಾನಕ್ಕೆ ಒಳಪಡಿಸಬೇಕು? ನೋಡಿ, ಇವಾಗ ಆಲ್ಕೋಹಾಲ್ಸ್ ಇದೆ. ಓಕೆ, ಇವನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ಯಾವ ವಿಧಾನಕ್ಕೆ ಒಳಪಡಿಸಬೇಕು? ಉತ್ಕರ್ಷಣೆ, ಅಪಕರ್ಷಣೆ, 2 ವಿಧಾನಗಳು ಯಾವುದು ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಇವುಗಳನ್ನ ಉತ್ಕರ್ಷಣೆಗೆ ಒಳಪಡಿಸಬೇಕು. ಉತ್ಕರ್ಷಣೆ ಅಂದ್ರೆ ಏನು? ಆಕ್ಸೈಡೇಷನ್ಗೆ ಒಳಪಡಿಸಿದಾಗ ಆಲ್ಕೋಹಾಲ್ಗಳನ್ನ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆ, ಯಾವುದು? ಆಲ್ಕೋಹಾಲ್ಗಳನ್ನ ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸೋದಕ್ಕೆ ಆಕ್ಸೈಡೇಷನ್ ಮೆಥಡ್ ನ ಉಪಯೋಗಿಸ್ತಾರೆ. ಮೀನ್ಸ್ ಉತ್ಕರ್ಷಣೆ ವಿಧಾನಕ್ಕೆ ಒಳಪಡಿಸ್ತಾರೆ. 22ನೇ ಪ್ರಶ್ನೆ. ಕ್ರಿಯಾವರ್ಧಕದ ಸಹಾಯದಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ, ನೋಡಿ, ಕ್ರಿಯಾವರ್ಧಕದ ಸಹಾಯದಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಅನ್ನು ಸೇರಿಸುವುದರ ಮೂಲಕ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಏನಂತ ಕರೀತಾರೆ? ದಟ್ ಈಸ್ ಸಂಕಲನ ಕ್ರಿಯೆ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಸಂಕಲನ ಕ್ರಿಯೆ. ಇದು ಕೂಡ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಕ್ರಿಯಾವರ್ಧಕದ ಸಹಾಯದಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಅಂದ್ರೆ ಕ್ರಿಯಾವರ್ಧಕದ ಸಹಾಯವನ್ನ ಉಪಯೋಗಿಸ್ಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಅನ್ನ ಸೇರಿಸೋದ್ರ ಮೂಲಕ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನ ನಾವು ಸಂಕಲನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಓಕೆ, ಟಿಂಕ್ಚರ್, ಅಯೋಡಿನ್, ಕೆಮ್ಮಿನ ಔಷಧ, ಅನೇಕ ಔಷಧಗಳ ತಯಾರಿಕೆಯಲ್ಲಿ ಇವುಗಳನ್ನ ಬಳಸ್ತಾರೆ. ಯಾವುದನ್ನ? ಕೀಟೋನ್ಗಳು, ಆಲ್ಕೋಹಾಲ್ಗಳು, ಆಲ್ಡಿಹೈಡ್ಗಳು, ಹ್ಯಾಲೋ ಆಲ್ಕೇನ್ಗಳು. ಯಾವುದು? ಆಲ್ಕೋಹಾಲ್ಗಳು. ಇವನ್ನ ಬಳಸ್ತಾರೆ. ಓಕೆ, ಇದನ್ನ ಉಪ್ಪಿನಕಾಯಲ್ಲಿ ಸಂರಕ್ಷಕವಾಗಿ ಬಳಸ್ತಾರೆ. ಯಾವುದು? ಅಸಿಟಿಕ್ ಆಮ್ಲ, ಪ್ರೊಪೆನಾಲು, ಇಥೆನಾಲು, ಪ್ರೊಪೆನೋಯೇಟ್ ಅಂತ ಇದೆ. ಸರಿಯಾದಂತ ಉತ್ತರ ಅಸಿಟಿಕ್ ಆಮ್ಲ ಅಂದ್ರೆ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂತ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ಬೋದು? ವಿನೆಗರ್ ಅಲ್ಲೂ ಕೂಡ ಅಸಿಟಿಕ್ ಆಸಿಡ್ ಇರುತ್ತೆ. ಸೊ ಉಪ್ಪಿನಕಾಯಲ್ಲಿ ಇದನ್ನ ಸಂರಕ್ಷಕವಾಗಿ ಕೂಡ ಬಳಸ್ತಾರೆ. ಓಕೆ, ಇವುಗಳನ್ನ ಸುವಾಸಿಕಗಳು ಹಾಗೂ ಸ್ವಾದಕಾರಕಗಳು ಇವುಗಳನ್ನ ಸುವಾಸಿಕಗಳು ಮತ್ತೆ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾವುದು? ಆಲ್ಡಿಹೈಡ್, ಹ್ಯಾಲೋ ಆಲ್ಕೇನ್, ಆಲ್ಕೋಹಾಲ್ಗಳು, ಎಸ್ಟರ್ಗಳು. ನೋಡಿದ ಕೂಡಲೇ ಹೇಳ್ಬೇಕು ನೀವು ಯಾವುದು ಅಂತ. ನೋಡಿ, ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಆನ್ಸರ್ ಶುಡ್ ಬಿ ಕಮೆಂಟೆಡ್ ಬಿಲೋ. ಓಕೆ, ಎಸ್, ಇದು ತುಂಬಾ ಈಸಿ ಆದಂತ ಪ್ರಶ್ನೆ. ನೋಡಿ, ಸುವಾಸಿಕಗಳು ಮತ್ತೆ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಯಾವುದನ್ನ ಬಳಸ್ತಾರೆ ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, 26ನೇ ಪ್ರಶ್ನೆ. ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಏನಂತ ಕರೀತಾರೆ? ಅಂದ್ರೆ ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅದನ್ನ ಏನಂತ ಕರೀತಾರೆ? ಎಸ್, ಏನಂತ ಕರೀತಾರೆ ಅಂತ ಅಂದ್ರೆ ಅವನ್ನೇ ನಾವು ಸಾಬೂನು, ಸೋಪ್ ಅಂತ ಕರಿತೀವಿ. ಓಕೆ, ಸಂತೂರ್ ಸೋಪು ಅವೆಲ್ಲ ಈ ಒಂದು ಇದ್ರ ಮೇಲೆನೆ ಅವನ್ನ ಏನ್ ಮಾಡೋದು? ತಯಾರಿಸೋದು. ಅಂದ್ರೆ ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಆ ಒಂದು ಸರಪಳಿಗೆ ಸಾಬೂನುಗಳು ಅಂತ ಹೇಳಿ ಕರೀತಾರೆ. 27ನೇ ಪ್ರಶ್ನೆ. ಇವು ಗಡಸು ನೀರಿನಲ್ಲಿಯೂ ಸಹ ಸ್ವಚ್ಛಗೊಳಿಸುತ್ತೆ. ನೋಡಿ,
ಹಾರ್ಡ್ ವಾಟರ್ ಅಲ್ಲೂ ಕೂಡ ಸ್ವಚ್ಛಗೊಳಿಸುತ್ತೆ. ಯಾವುದು? ಸಾಬೂನ, ಮಾರ್ಜಕನ, ಅಡಿಗೆ ಸೋಡನ, ಜಿಪ್ಸಮ್ಮ. ನೋಡಿ ಯಾವುದು ಅಂತ ಅಂದ್ರೆ ದಟ್ ಇಸ್ ಡಿಟರ್ಜೆಂಟ್ಸ್. ಅಂದ್ರೆ ಏನು? ಮಾರ್ಜಕಗಳು. ಹಾಗಾಗಿ ಇವನ್ನ ನೋಡಿ, ಗಡಸು ನೀರಿನಿದ್ರು ಕೂಡ, ಹಾರ್ಡ್ ವಾಟರ್ ಇದ್ರೂ ಕೂಡ ಮಾರ್ಜಕಗಳು ಬಟ್ಟೆಗಳನ್ನ ಸ್ವಚ್ಛಗೊಳಿಸ್ತವೆ. ಓಕೆ. 28ನೇ ಪ್ರಶ್ನೆ, ಸಾಬೂನು ನೀರು ಮತ್ತು ಜಿಡ್ಡಿನೊಂದಿಗೆ ವರ್ತಿಸಿ ಈ ರಚನೆಯನ್ನ ಉಂಟು ಮಾಡುತ್ತೆ. ನೋಡಿ, ಸಾಬೂನು ಏನಿರುತ್ತೆ ಇದು ನೀರು ಮತ್ತು ಜಿಡ್ಡು ಇದ್ರ ಜೊತೆಗೆ ವರ್ತಿಸಿ ಏನನ್ನ ಉಂಟು ಮಾಡುತ್ತೆ? ಕವಲು ಸರಪಳಿ, ಮಿಸಲ್, ಉಂಗುರ ರಚನೆ, ಅಪರ್ಯಾಪ್ತ ರಚನೆ. ದಟ್ ಈಸ್ ಇದು ನೀರು ಮತ್ತು ಜಿಡ್ಡಿನೊಂದಿಗೆ ವರ್ತಿಸಿ ಯಾವ ರಚನೆಯನ್ನು ಇದು ಉಂಟು ಮಾಡುತ್ತೆ ಅಂದ್ರೆ ಮಿಸಲ್ ರಚನೆಯನ್ನ ಉಂಟು ಮಾಡುತ್ತೆ. ಓಕೆ. ಲೈಕ್ ಮಿಸಲ್ ಅಂತ ಅಂದ್ರೆ ಅದೇನ್ ಬಬಲ್ಸ್ ಫಾರ್ಮೇಶನ್ ಆಗಿರುತ್ತೆ, ಕಲರ್ ಕಾಣುತ್ತೆ ನೋಡಿ. ಬುರುಗು ಬಂದಾಗ ಯಾವ ರೀತಿ ಕಾಣುತ್ತಲ್ವಾ ಅದನ್ನೇ ಮಿಸಲ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ರೀತಿ ಕಾಣುತ್ತೆ. ಓಕೆ. ಅಂದ್ರೆ ಸಾಬೂನು ಯಾವಾಗ ನೀರಿನ ಜೊತೆ ಮತ್ತೆ ಜಿಡ್ಡಿನ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅವಾಗ ಅದು ಉಂಟು ಮಾಡುವಂತದ್ದೇ ಮಿಸಲ್. ಓಕೆ. 29ನೇ ಪ್ರಶ್ನೆ, ಈ ಕೆಳಗಿನ ಎಲ್ಲಾ ಆಲ್ಕೋಹಾಲ್ಗಳಲ್ಲಿ ಇದು ಮಾತ್ರ ವಿಷಕಾರಿಯಾದಂತ ಆಲ್ಕೋಹಾಲ್ ಯಾವುದು? ಮಿಥೆನಾಲ್, ಇಥೆನಾಲ್, ಪ್ರೊಪೆನಾಲ್, ಬ್ಯೂಟೆನಾಲ್ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಮಿಥೆನಾಲ್. ಯಾವುದು? ಮಿಥೆನಾಲ್. ಮಿಥೆನಾಲ್ ಏನಿದೆಯಲ್ಲ ದಿಸ್ ಇಸ್ ವೆರಿ ಡೆಡ್ಲಿ ಅಂತ ಹೇಳ್ಬೋದು. ಮಿಥೆನಾಲ್. ಓಕೆ. ಮಿಥೆನಾಲ್ ಏನಿದೆಯಲ್ಲ ಇದು ವಿಷಕಾರಿಯಾದಂತ ಆಲ್ಕೋಹಾಲ್ ಆಗಿದೆ. ಮಿಥೆನಾಲ್ ಏನಿದೆಯಲ್ಲ ಇದು ಡೆಡ್ಲಿ ಆಲ್ಕೋಹಾಲ್ ಅಂತಾನೆ ಹೇಳ್ತೀವಿ ನಾವು. ಓಕೆ. ಈ ಸಮೀಕರಣವನ್ನ ಪೂರ್ಣಗೊಳಿಸಿ ಅಂತ ಇದೆ. CH4 + Cl2 ಏನಾಗಿದೆ ಇಲ್ಲಿ? ಹಾಗಾದ್ರೆ ಇಲ್ಲಿ ಒಂದು H ಹೋಗಿದೆ, ಇಲ್ಲಿ 1 Cl ಹೋಗಿದೆ. ಅಂದ್ರೆ ಇಲ್ಲಿ 1 H ಹೋದ್ರೆ ಇಲ್ಲೇನು ಉಳಿಯುತ್ತೆ? CH3 ಉಳಿಯುತ್ತೆ. ಇಲ್ಲಿ ಅಂದ್ರೆ ಇಲ್ಲಿ 1 H ಇತ್ತೆ ಅಲ್ವಾ, ಇಲ್ಲಿ H ನ ತೆಗೆದ್ರೆ ಇಲ್ಲಿ CH3 ಆಗುತ್ತೆ. ಇಲ್ಲಿ Cl ಇದೆ, ಇಲ್ಲಿ 1 Cl ಇದೆ. ಸೊ ಉತ್ತರ ಏನು? CH3Cl. ಓಕೆ. CH3Cl ಇಸ್ ದ ರೈಟ್ ಆನ್ಸರ್. ಓಕೆ. ಇದನ್ನ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ. ಅದು ಫರ್ದರ್ ಮತ್ತೆ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಅದೆಲ್ಲ ಥಿಯರಿ ಕ್ಲಾಸಸ್ ಅಲ್ಲಿ ಮಾತ್ರ ಅದು ನೀವು ನೋಡ್ತಾ ಹೋಗ್ತೀರಾ. ಓಕೆ. ಸೊ ಇದಿಷ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಆ ಕುರಿತಾಗಿ ನೋಡಿದಂತ 30 MCQs ಆಗಿತ್ತು. ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ನಾನು ಏನ್ ಹೇಳಿದೀನಲ್ವಾ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಯಾವುದು ಅಂತ ಹೇಳಿ. ಸುವಾಸನೆಯುಕ್ತ ಮತ್ತೆ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ನೋಡಿದ್ವಿ ಅಲ್ವಾ. ಯಾವುದು? ಸುವಾಸಿಕಗಳು ಮತ್ತೆ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಯಾವುದನ್ನ ಬಳಸ್ತಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.